ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11ಕ್ಕೆ ಬಂದಂಥ ಸ್ಪರ್ಧಿಗಳಲ್ಲಿ ಸಾಕಷ್ಟು ಜನ ಬುದ್ಧಿಗೇಡಿಗಳೇ ಅನ್ನೋದರಲ್ಲಿ ಡೌಟ್ ಇಲ್ಲ. ಅವರು ಯಾವ ಮಾತನ್ನು ಆಡಬೇಕು, ಯಾವ ಮಾತನ್ನು ಆಡಬಾರ್ದು, ಎಲ್ಲಿ ಹೇಗಿರಬೇಕು, ಎಲ್ಲಿ ಹೇಗಿರಬಾರ್ದು ಅನ್ನುವಂತಹ ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಅವರಿಗಿಲ್ಲ ಅನ್ನೋದು ಈಗಾಗಲೇ ಸಾಕಷ್ಟು ಸಲ ಸಾಬೀತಾಗಿದೆ. ಅದೇ ರೀತಿ ಈ ಬಾರಿಯ ಸ್ಪರ್ಧಿಗಳಲ್ಲಿ ಒಂದಷ್ಟು ಜನ ಆಗಾಗ ನಾಲಿಗೆಗಳನ್ನು ಹರಿಬಿಟ್ಟು ಭಾರಿ ಸುದ್ದಿಗೆ, ವಿವಾದಕ್ಕೆ ಗುರಿಯಾಗಿದ್ದೂ ಕೂಡ ಇದೆ. ಈ ಸೀಸನ್ 11ರ ಸ್ಪರ್ಧಿಗಳು ಅಂತಹ ತೂಕವಾದಂಥ ಸ್ಪರ್ಧಿಗಳು ಅಲ್ಲ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಈ ಹಿಂದಿನ ಸೀಸನ್ಗಳಿಗೆ ಕಂಪೇರ್ ಮಾಡಿದ್ರೆ ಈ ಸೀಸನ್ನ ಸ್ಪರ್ಧಿಗಳು ಅತ್ಯಂತ ಅನ್ಮೆಚೂರ್ಡ್ ಸ್ಪರ್ಧಿಗಳು. ಅದೇ ಕಾರಣಕ್ಕೆ ಒಳ್ಳೊಳ್ಳೆ ಸ್ಪರ್ಧಿಗಳು ಅಂತೇಳಿ ಕರೆಸ್ಕೊಂಡಿದ್ದವರ ನಿಜ ಮುಖವಾಡ ಆದಷ್ಟು ಬೇಗನೆ ಕಳಿಸ್ಕೊಂಡಂತಹ ಪರಿಣಾಮ ಇವತ್ತೆಲ್ಲರೂ ಕೂಡ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಹೊರಗಡೆ ಹೋದವರು ಈಗ ಮತ್ತೆ ಈ ಕಳೆದ ವಾರ ಅತಿಥಿಗಳಾಗಿ ಬಿಗ್ ಬಾಸ್ ಮನೆಯ ಒಳಗಡೆ ಎಂಟ್ರಿಯನ್ನು ಕೊಟ್ಟಿದ್ರು. ಶಿಶಿರ್ ಶಾಸ್ತ್ರಿ, ಹಂಸ, ಯಮುನಾ, ಅನುಷಾ, ರಂಜಿತ್ತು, ಗೋಲ್ಡ್ ಸುರೇಶು, ತುಕಾಲಿ, ಮಾನಸ, ಇಷ್ಟು ಜನ 7 ಜನ ಹಳೆಯ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯ ಒಳಗಡೆ ಎಂಟ್ರಿಯನ್ನು ಕೊಟ್ಟಿದ್ರು. ಆದರೆ ಈ ಎಂಟ್ರಿ ಕೊಟ್ಟಂಥ ಈ ಸ್ಪರ್ಧಿಗಳು ಆಡಿದಂಥ ಒಂದೊಂದು ಮಾತುಗಳು ಈಗ ಬಿಗ್ ಬಾಸ್ ಮನೆಯ ಒಳಗಡೆ ಮತ್ತು ಹೊರಗಡೆ ಎರಡೂ ಕಡೆಯೂ ಕೂಡ ಕಿಚ್ಚನ್ನು ಹೊತ್ತಿಸಿದೆ ಅಂತಲೇ ಹೇಳ್ಬೋದು. ಯಾವ ರೀತಿ ಅದನ್ನೇ ಹೇಳ್ತಾ ಹೋಗ್ತೀನಿ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಇಬ್ಬರು ಸ್ಪರ್ಧಿಗಳು ಹನುಮಂತನಿಗೆ ಅವಮಾನಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಉದ್ದೇಶಪೂರ್ವಕವಾಗಿ ಅವಮಾನಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾಕೆ ಅದನ್ನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿರುವಂತಹ ಅಷ್ಟೂ ಜನ ಸ್ಪರ್ಧಿಗಳು ತಮ್ಮ ವೈಯಕ್ತಿಕ ಆಟದ ಮೂಲಕ ಗುರುತಿಸ್ಕೊಂಡಿದ್ದವರು ಅಂಥೇಳಿ ನಾವೆಲ್ಲರೂ ಕೂಡ ನಂಬಿದ್ವಿ. ಆದರೆ ಇಲ್ಲ, ಇವರ ಉದ್ದೇಶವೇ ಬೇರೆ ಇತ್ತು ಅನ್ನೋದು ಈಗ ಮತ್ತೆ ಮತ್ತೆ ಸಾಬೀತಾಗಿದೆ. ಈಗಾಗಲೇ ಈ ಬಿಗ್ ಬಾಸ್ ಮನೆಯಲ್ಲಿ ನಿಜವಾದಂಥ ಆಟವನ್ನು ಆಡದೇ ಇರೋರು ಮತ್ತು ಬೇರೆಯದೇ ಉದ್ದೇಶವನ್ನು ಇಟ್ಕೊಂಡಿರೋರು ಹೆಚ್ಚು ದಿನ ಇರೋಕ್ಕಾಗೋದಿಲ್ಲ ಅನ್ನೋದಕ್ಕೆ ಸಾಕ್ಷಿಯಾಗಿ ಈ ಬಾರಿ ಆಲ್ಮೋಸ್ಟ್ ಆಲ್ ಎಲ್ಲರೂ ಎಲಿಮಿನೇಟ್ ಆಗಿರೋದೇ ಸಾಕ್ಷಿ. ಅದರಲ್ಲೂ ಕೂಡ ಕೆಲವೊಂದಷ್ಟು ಜನ ಸ್ಪರ್ಧಿಗಳು ಎಲಿಮಿನೇಟ್ ಆಗಿರೋದು ಮಾತ್ರವಲ್ಲದೆ ಎಲಿಮಿನೇಟ್ ಆದ ಬಳಿಕ ಅವರ ನಿಜ ವ್ಯಕ್ತಿತ್ವವು ಕೂಡ ಹೊರಗಡೆ ಬರ್ತಿದೆ ಅನ್ನೋದು ಕೂಡ ವಾಸ್ತವ. ಇದೇ ರೀತಿ ಬಿಗ್ ಬಾಸ್ ಮನೆಗೆ ಈಗ ಅತಿಥಿಗಳಾಗಿ ಆಗಮಿಸಿದಂತಹ ಈ ಸೀಸನ್ನ ಎಲಿಮಿನೇಟ್ ಆದಂಥ ಸ್ಪರ್ಧಿಗಳಲ್ಲಿ ಶಿಶಿರ್ ಶಾಸ್ತ್ರಿ, ಹಂಸ, ಯಮುನಾ ಶ್ರೀನಿಧಿ, ಅನುಷಾ ರೈ, ರಂಜಿತ್ತು, ಗೋಲ್ಡ್ ಸುರೇಶು, ತುಕಾಲಿ, ಮಾನಸ ಇಷ್ಟು ಜನ ಈಗ ಅತಿಥಿಗಳಾಗಿ ಬಿಗ್ ಬಾಸ್ ಮನೆಗೆ ಕಳೆದ ವಾರ ಬಂದಿದ್ರು. ಈ ವಾರ ಬಂದಂಥವರು ತೆಪ್ಪಗೆ ಬಂದು ಹಂಗೆ ಹೋಗಿದ್ರೆ ಏನೋ ಒಂಥರ ಆಗ್ತಿತ್ತು. ಬಟ್ ಹೀಗೆ ಬಂದವರು ಆಡಿದಂಥ ಮಾತುಗಳು ಎಲ್ಲವೂ ಕೂಡ ದೊಡ್ಡ ದೊಡ್ಡ ಮಾತುಗಳೇ. ಇವ್ರು ಏನು ಆಡ್ತಾರೆ ಅಂತ ಹೇಳ್ಬಿಟ್ಟು ಯಾರಿಗೂ ಕೂಡ ಕಲ್ಪನೆ ಇರಲಿಲ್ಲ. ಬಟ್ ಇವ್ರು ಏನು ಆಡಿದ್ರು ಅದು ಮಾತ್ರ ಬಹುಶಃ ಈಗ ಕಿಚ್ಚನ್ನು ಹೊತ್ತಿಸುತ್ತೆ ಮತ್ತು ಇವರ ಹಣೆಬರಹ ಏನು, ಇವರ ವ್ಯಕ್ತಿತ್ವ ಏನು ಅನ್ನೋದನ್ನು ಬಯಲು ಮಾಡಿದೆ. ಈ ಮಾತುಗಳನ್ನು ಕೇಳಿ ಕೆಲವು ಬಿಗ್ ಬಾಸ್ ವೀಕ್ಷಕರ ಕಣ್ಣು ಕೆಂಪಾಗಿದೆ. ವಿಶೇಷವಾಗಿ ಹನುಮಂತನಿಗೆ ಅವಮಾನ ಮಾಡಿದ್ದಾರೆ ಇವರು ಅನ್ನೋದು ಗೊತ್ತಾಗಿದೆ. ಹಾಗಾದರೆ ಯಾರು ಏನೇನಂದರು, ಹನುಮಂತನಿಗೆ ಅವಮಾನ ಮಾಡಿದ್ದು ನಿಜಾನ, ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ ಬನ್ನಿ. ಬಿಗ್ ಬಾಸ್ ಮನೆಗೆ ಆಗಮಿಸಿದಂಥ ಹಳೆಯ ಸ್ಪರ್ಧಿಗಳು ಸಿಕ್ಕಾಪಟ್ಟೆ ಸದ್ದು ಮಾಡಿದ್ದಾರೆ. ವಿಶೇಷವಾಗಿ ಗೋಲ್ಡ್ ಸುರೇಶ್ ಸಿಕ್ಕಾಪಟ್ಟೆ ಹವಾವನ್ನು ಸೃಷ್ಟಿಸಿದ್ದಾರೆ. ಸುರೇಶ್ ನೇರವಾಗಿ ಒಂದಷ್ಟು ವಿಚಾರಗಳನ್ನು ಕೂಡ ಮಾತನಾಡಿದ್ದಾರೆ. ಮತ್ತೆ ಒಳಗಡೆ ಇದ್ದಂಥ ಸಂದರ್ಭದಲ್ಲಿ ಹೇಗಿದ್ರು ಹಾಗೆ ಮತ್ತೆ ಹೊರಗಡೆ ಹೋಗಿದ್ರು, ಮತ್ತೆ ಒಳಗಡೆ ಬಂದಿದ್ದಾರೆ. ಈಗ ಹೊರಗಡೆ ಬೇರೆ ಬೇರೆ ವಿಚಾರಗಳು ಚರ್ಚೆ ಆಗ್ತಿದ್ದಾವೆ. ಅದರಲ್ಲಿ ಒಂದು ವಿಚಾರ ಚರ್ಚೆ ಆಗ್ತಿರುವಂಥದ್ದು ಭವ್ಯ ಮತ್ತು ತ್ರಿವಿಕ್ರಮ್ ಪ್ರೀತಿಯ ವಿಚಾರ. ಇದರ ಬಗ್ಗೆನೂ ಕೂಡ ನೇರವಾಗಿ ಪ್ರಶ್ನೆ ಮಾಡ್ತಾರೆ. ಇದು ಎಲ್ಲೋ ಒಂದು ಕಡೆ ಭಾರಿ ಸದ್ದಿಗೂ ಕೂಡ ಕಾರಣವಾಗುತ್ತೆ. ಇದನ್ನು ಸುದೀಪ್ ಅವರು ಕೂಡ ನಂತರ ಪಿಕ್ ಮಾಡ್ತಾರೆ. ಆಗ ಭವ್ಯ ಮತ್ತು ಈ ತ್ರಿವಿಕ್ರಮ್ ಪ್ರೀತಿಯ ನಂತರ ಅಂದರೆ ಈ ಮಾತುಕತೆ ಮುಗಿದ ಬಳಿಕ ಮತ್ತೆ ಬೇರೆ ಬೇರೆ ವಿಚಾರಗಳ ಬಗ್ಗೆನೂ ಕೂಡ ಮಾತನಾಡ್ತಾರೆ. ಒಂದು ಭರವಸೆಯನ್ನು ಕೊಡ್ತಾರೆ, ಹೊರಗಡೆ ಬಂದ ಮೇಲೆ ನೀವು ಮದುವೆ ಆಗ್ತೀರಾ ಅನ್ನೋದಾದರೆ ನಾನೇ ಮದುವೆಯನ್ನು ನಿಂತು ಮಾಡಿಸ್ತೀನಿ ಅನ್ನುವಂಥ ಮಾತನ್ನು ಗೋಲ್ಡ್ ಸುರೇಶ್ ಹೇಳ್ತಾರೆ. ಇದಕ್ಕೆ ಭವ್ಯ ನಾನು ಇನ್ನೂ ಕೂಡ 3 ವರ್ಷ ಮದುವೆ ಆಗಲ್ಲ ಅಂತ ಹೇಳಿ ಸಾಕಾಗ್ತಾರೆ. ಆದರೆ ಈಗ ವಿಚಾರ ಇದಲ್ಲ. ಇದೇ ರೀತಿ ಬೇರೆ ಬೇರೆ ವಿಚಾರಗಳ ಬಗ್ಗೆ ಬೇರೆ ಬೇರೆ ಸ್ಪರ್ಧಿಗಳು ಮಾತನಾಡಿದ್ದಾರೆ. ಜೊತೆಗೆ ಒಂದಷ್ಟು ಕಹಿ ನೆನಪುಗಳು, ಒಂದಷ್ಟು ಸಿಹಿ ನೆನಪುಗಳು ಅಂತೇಳಿ ನೋಡ್ತಾ ಹೋದಾಗ ಸಿಹಿ ನೆನಪುಗಳು ಒಬ್ಬೊಬ್ಬರಿಗೆ ಒಂದೊಬ್ಬರು ಅಂದರೆ ಕಹಿ ನೆನಪಿನಲ್ಲಿ ಭಾಗಶಃ ಇದ್ದಿದ್ದು ಮಂಜು ಹೆಸರೇ. ಹಾಗಾಗಿ ಮಂಜುವನ್ನು ಇಲ್ಲಿ ಇವರು ಕೂಡ ಟಾರ್ಗೆಟ್ ಮಾಡಿದ್ರು ಅನ್ನೋದರಲ್ಲಿ ಡೌಟ್ ಇಲ್ಲ, ಅಥವಾ ಮಾಡಿಸಿದ್ರು ಅಂತಲೂ ಕೂಡ ಹೇಳ್ಬೋದು. ಮಂಜು ಅವರ ಹೆಸರೇ ಪ್ರಮುಖವಾಗಿ ಇತ್ತು ಇಲ್ಲಿ. ಇದಾದ ಬಳಿಕ ಇನ್ನು ಬೇರೆ ವಿಚಾರಗಳ ಬಗ್ಗೆನೂ ಕೂಡ ಮಾತುಕತೆ ನಡೆಯುತ್ತೆ. ಆ ಬೇರೆ ವಿಚಾರಗಳಲ್ಲಿ ಮಾತುಕತೆ ಮಾಡಿದಂಥವರು ಈ ಹನುಮಂತನ ವಿಚಾರದಲ್ಲಿ ಮಾನಸ ಮತ್ತು ಶಿಶಿರ್ ಶಾಸ್ತ್ರಿ ಒಂದಷ್ಟು ವಿಚಾರಗಳನ್ನು ಮಾತನಾಡ್ತಾರೆ. ಅದು ಈಗ ಭಾರಿ ಕಿಚ್ಚನ್ನೇ ಹೊತ್ತಿಸಿದೆ ಮತ್ತು ಹನುಮಂತನಿಗೆ ಇವರಿಬ್ಬರು ಕೂಡ ಅವಮಾನ ಮಾಡಿದ್ರು ಅನ್ನೋ ಆ್ಯಂಗಲಲ್ಲಿ ಚರ್ಚೆ ಆಗ್ತಿದೆ. ತುಕಾಲಿ ಮಾನಸ ಇರ್ಬೋದು, ಶಿಶಿರ್ ಶಾಸ್ತ್ರಿ ಇರ್ಬೋದು, ಇವರಿಬ್ರು ಕೂಡ ಇದೇ ರೀತಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿದೆ. ಬಿಗ್ ಬಾಸ್ ವೀಕ್ಷಕರಿಗೆ ಈ ರೀತಿ ಅನಿಸಿದ್ದು ಯಾಕೆ, ಮನೆಯಲ್ಲಿ ಏನಾಯ್ತು ಅಂಥದ್ದು ಏನು ಹೇಳಿದ್ರು? ಬಿಗ್ ಬಾಸ್ ಮನೆಗೆ ಆಗಮಿಸಿದಂಥ ಮಾನಸ ಹನುಮಂತ ಅವರಿಗೆ ನೀನು ಎಲ್ಲೋ ಇಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ ಎಲ್ಲೋ ಇಡ್ತೀನಿ ಅಂತ ಹೇಳಿ
ನೀನು ನನ್ನ ಎಲ್ಲೋ ಇಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಇಟ್ಬಿಟ್ಟೆ ಅಂತ ಹೇಳ್ಬಿಟ್ಟು ಕಾಲೆಳೆಯುವಂತ ಕೆಲಸವನ್ನು ಮಾಡ್ತಾರೆ ಹನುಮಂತಗೆ ಮಾನಸ. ಇದು ನಿಜವಾಗ್ಲೂ ಕೂಡ ದೊಡ್ಡ ಮಟ್ಟದ ಹೇಳಿಕೆ. ಯಾಕಂದ್ರೆ ಹನುಮಂತನಿಗೆ ಆ ದುರ್ಬುದ್ಧಿ ಇಲ್ಲ. ಇಂತಹ ಮಾತಿಗೆ ಹನುಮಂತ ಸರಿ ಹೋಗುವಂತ ವ್ಯಕ್ತಿಯೂ ಕೂಡ ಅಲ್ಲ. ಈ ಒಂದು ಹೇಳಿಕೆ ಹನುಮಂತನ ಅಭಿಮಾನಿಗಳಿಗೆ ಬೇಸರ ತರಿಸಿದೆ. ಹನುಮಂತ ಮಾನಸ ವಿಚಾರದಲ್ಲಿ ಯಾವುದೇ ಷಡ್ಯಂತ್ರವನ್ನ ಮಾಡಿಲ್ಲ. ಮಾನಸ ಅಂತಲ್ಲ, ಯಾರ ವಿಚಾರದಲ್ಲೂ ಕೂಡ ಏನೂ ಷಡ್ಯಂತ್ರವನ್ನ ಮಾಡಿಲ್ಲ ಅಥವಾ ಏನೂ ಕೂಡ ಹೇಳಿಲ್ಲ. ಆದರೆ ಇಲ್ಲಿ ಆಟ ಅಂತೇಳಿ ಬಂದಾಗ ಆಟವನ್ನು ಆಡಿದ್ದಾನೆ ಹೊರತು ಹನುಮಂತ ಬೇರೆ ಏನೂ ಕೂಡ ವೈಯಕ್ತಿಕವಾಗಿ ಯಾರನ್ನೂ ಕೂಡ ನಿಂದಿಸಿಲ್ಲ, ಮಾತನಾಡಿಲ್ಲ ಮತ್ತು ಕೆಟ್ಟದಾಗಿ ಅಭಿಪ್ರಾಯ ವ್ಯಕ್ತವಾಗುವಂತೆಯೂ ಕೂಡ ಮಾಡಿಲ್ಲ. ಹೀಗಿರುವಾಗ ನೀನು ನನ್ನ ಎಲ್ಲೋ ಇಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲೋ ಇಟ್ಬಿಟ್ಟೆ ಅಂತ ಹೇಳ್ಬಿಟ್ಟು ಹನುಮಂತ ಮೇಲೆ ಈಕೆ ರೇಗಾಡಿರೋದು ಸಹಜವಾಗಿ ಹನುಮಂತನ ಅಭಿಮಾನಿಗಳಿಗೆ ಸಿಟ್ಟು ಬರಿಸಿದೆ. ಹನುಮಂತ ಮುಗ್ಧ ಹಾಗೂ ಎಲ್ಲರ ಏಳಿಗೆಯನ್ನು ಬಯಸುವಂತ ಹುಡುಗ. ಮಾನಸ ಅವರ ಈ ಹೇಳಿಕೆಯಿಂದ ಹನುಮಂತನಿಗೂ ಕೂಡ ಬೇಸರವಾಗಿದೆ. ಮಾನಸ್ ಅವರು ಈ ಮಾತನ್ನ ಗಂಭೀರವಾಗಿ ಹೇಳಿ ಅದನ್ನ ಕಾಮಿಡಿಯಾಗಿಸುವಂತ ಪ್ರಯತ್ನವನ್ನು ಮಾಡ್ತಾರೆ. ಆದ್ರೆ ಅದು ವರ್ಕೌಟ್ ಆಗಲ್ಲ. ಇದು ಹನುಮಂತನ ಅಭಿಮಾನಿಗಳಿಗೆ ಈಗ ಕೆಂಗಣ್ಣಿಗೆ ಗುರಿಯಾಗುವಂತೆ ಮಾಡಿದೆ. ಇಷ್ಟಕ್ಕೆ ಇದು ನಿಂತಿಲ್ಲ. ಇದಾದ ಬಳಿಕ ಶಿಶಿರ್ ಶಾಸ್ತ್ರಿ, ಈ ಶಿಶಿರ್ ಶಾಸ್ತ್ರಿ ಎಂತ ಸುಳ್ಳುಗಾರ, ಎಂತ ಮೋಸಗಾರ ಅನ್ನೋದು ಆತನ ವೈಯಕ್ತಿಕ ಜೀವನ ಮತ್ತು ಬಿಗ್ ಬಾಸ್ ಜೀವನ ಎರಡನ್ನೂ ಕೂಡ ಕಂಪೇರ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ. ಜೊತೆಗೆ ಆತನ ಅಸಲಿ ಮುಖವಾಡವೇ ಬೇರೆ ಇದೆ ಅನ್ನೋದು ಈಗಾಗಲೇ ಸಾಕಷ್ಟು ಸಲ ಸಾಬೀತಾಗಿದೆ. ಇಂತಹ ಶಿಶಿರ್ ಶಾಸ್ತ್ರಿ ಮನೆಯಲ್ಲಿ ಯಾರದ್ದೋ ಇನ್ನು ಶಿಶುಶಾಸ್ತ್ರಿ ಕೂಡ ಮನೆಯಲ್ಲಿ ಇದ್ದು ಯಾರದ್ದು ಇದು ಫಿನಾಲೆ ಟಿಕೆಟ್ ಅಂತೇಳಿ ಕೇಳಿ ಹನುಮಂತಂದು ಅಂತ ಹೇಳಿ ಗೊತ್ತಾದಾಗ ತುಂಬಾ ಅಚ್ಚರಿ ಅನ್ನುವಂತೆ ನಟಿಸೋದಿದೆಯಲ್ಲ, ಇದು ಬಾರಿ ವಿಶೇಷವಾಗಿ ಮತ್ತು ಎಷ್ಟು ನಾಟಕೀಯವಾಗಿ ಕಾಣಿಸುತ್ತೆ ಅಂತ ಹೇಳಿದ್ರೆ, ಅಯ್ಯೋ ಎಂತ ಡ್ರಾಮಾ ಮಾಡ್ತೀಯ ಗುರು ಅಂತ ಹೇಳಿ ಹೇಳಬೇಕು ಅಂತ ಹೇಳಿ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ಟಿಕೆಟು ಫಿನಾಲೆ ಹನುಮಂತ ಗೆದ್ದಿರೋದು ಗೊತ್ತಿದೆ, ಅವಂದೇ ಅನ್ನೋದು ಕೂಡ ಗೊತ್ತಿದೆ. ಪುನಃ ಈ ಟಿಕೆಟು ಫಿನಾಲೆಯನ್ನ ನೋಡ್ಬಿಟ್ಟು ಟಿಕೆಟ್ ಅನ್ನು ನೋಡ್ಬಿಟ್ಟು ಯಾರ್ದು ಇದು ಅಂತೇಳಿ ಕೇಳೋದಿದೆಯಲ್ಲ, ಇದು ಅತಿಶಯೋಕ್ತಿಯೋ ಅಥವಾ ಮೂರ್ಖತನದ ಪರಮಾವಧಿಯೋ ಗೊತ್ತಾಗ್ತಿಲ್ಲ. ಇನ್ನು ಹೊರಗಡೆ ಬಿಗ್ ಬಾಸ್ ಎಪಿಸೋಡ್ ನೋಡೇ ಇಲ್ಲ ಅನ್ನೋ ತರ ಬಿಲ್ಡಪ್ ಅನ್ನ ಕೊಡ್ತಾ ಇದ್ದಾನ ಈ ಶಿಶಿರ್ ಶಾಸ್ತ್ರಿ ಅನ್ನೋದು ಈಗಿರುವಂತ ಪ್ರಶ್ನೆ. ಹನುಮಂತ ಫಿನಾಲೆಗೆ ಹೋಗಿದ್ದಾನೆ ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತು. ಹೀಗಿರುವಾಗ ಶಿಶಿರ್ಗೆ ಗೊತ್ತಿಲ್ವಾ ಅಂತ ಹೇಳಿ ವೀಕ್ಷಕರು ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಇಷ್ಟೊಂದು ಬಿಲ್ಡಪ್ ಬೇಡ ಅಂತಾನು ಕೂಡ ಹನುಮಂತನ ಅಭಿಮಾನಿಗಳು ಶಿಶಿರ್ಗೆ ಜಾಡಿಸ್ತಾ ಇದ್ದಾರೆ. ಜೊತೆಗೆ ಇದು ಶಿಶಿರ್ ಹನುಮಂತನಿಗೆ ಮಾಡಿದಂತ ಅವಮಾನ ಅಂತಾನು ಕೂಡ ಕೆಲವರು ಭಾವಿಸ್ತಿದ್ದಾರೆ. ಯಾಕಂದ್ರೆ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿರುವಂತ ಪ್ರತಿಯೊಬ್ಬ ಸ್ಪರ್ಧಿಗಳು ಕೂಡ ಬಿಗ್ ಬಾಸ್ ಅನ್ನ ನೋಡ್ತಾನೆ ಇರ್ತಾರೆ. ಅವರು ಹೊರ ಬಂದ ಮೇಲೆ ಸಾಕಷ್ಟು ಸಂದರ್ಶನದಲ್ಲಿ ಭಾಗಿ ಕೂಡ ಆಗಿರ್ತಾರೆ. ಹೀಗಿರುವಾಗ ಶಿಶಿರ್ ಬಿಗ್ ಬಾಸ್ ಅನ್ನ ವೀಕ್ಷಣೆ ಮಾಡದೇ ಇರೋದಕ್ಕೆ ಚಾನ್ಸೇ ಇಲ್ಲ. ಹೀಗಿರುವಾಗ ಇಂಥದ್ದೊಂದು ಮಾತುಗಳನ್ನ ಹೇಳ್ಬೇಕಾ ಅನ್ನುವಂಥದ್ದು ಈಗಿರುವಂತ ಪ್ರಶ್ನೆ. ನಿಜ ಹೇಳ್ಬೇಕು ಅಂದ್ರೆ ಇದೆಲ್ಲ ಹನುಮಂತನಿಗೆ ಬೇಕೇ ಆಗಿಲ್ಲ. ಹನುಮಂತ ಇದಕ್ಕೆಲ್ಲ ತಲೆನೂ ಕೂಡ ಕೆಡಿಸ್ಕೊಳ್ಳೋದಿಲ್ಲ. ಯಾರು ಏನೇ ಹೇಳಿದ್ರು ಕೂಡ ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಯೋಚನೆಯನ್ನ ಮಾಡೋದಿಲ್ಲ. ತಾನಾಯ್ತು ತನ್ನ ಆಟ ಆಯ್ತು ಅಂತ ಹೇಳ್ಬಿಟ್ಟು ಸುಮ್ಮನೆ ಇರ್ತಾನೆ. ಹೀಗಿರುವಾಗ ಶಿಶಿರ್ ಓವರ್ ಬಿಲ್ಡಪ್ ಅನ್ನ ನೋಡಿ ಹನುಮಂತನ ಅಭಿಮಾನಿಗಳು ಕಿರಿಕಾರಿರೋದು, ಮಾನಸ ನಾಲ್ಗೆಯನ್ನು ಹರಿಬಿಟ್ಟಿರೋದು, ಇದು ಅವರಿಗೆ ಮುಳುವಾಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಯಾಕಂತ ಹೇಳಿದ್ರೆ ಹನುಮಂತನಂತಹ ಮುಗ್ಧ ಸ್ಪರ್ಧಿಯ ಬಗ್ಗೆ ಈ ರೀತಿಯಾದಂಥ ಕೆಟ್ಟ ಕಮೆಂಟ್ಗಳನ್ನ ಮಾಡೋದಿದೆಯಲ್ಲ, ಅದು ಸೀರಿಯಸ್ಲಿ ಅವರ ವ್ಯಕ್ತಿತ್ವವನ್ನೇ ತೋರಿಸುತ್ತೆ. ನಿಜವಾಗ್ಲೂ ಕೂಡ ಅವರ ವ್ಯಕ್ತಿತ್ವವನ್ನೇ ತೋರಿಸುತ್ತೆ ಹೊರತು ಹನುಮಂತನ ವ್ಯಕ್ತಿತ್ವವನ್ನ ತೋರಿಸೋದಿಲ್ಲ ಅನ್ನೋದನ್ನ ಇವರು ಅರ್ಥ ಮಾಡ್ಕೊಳ್ಬೇಕು. ಈಗ ಶಿಶಿರ್ ಬಿಗ್ ಬಾಸ್ ಎಪಿಸೋಡ್ಗಳನ್ನೇ ನೋಡದೇ ಇರೋ ರೀತಿಯಲ್ಲಿ ಡ್ರಾಮಾವನ್ನ ಮಾಡಿದಿರ್ಬೋದು. ಇನ್ನು ಆಕೆ ಮಾನಸ ಇಲ್ಲಿ ಮಾನಸಳನ್ನ ಹನುಮಂತ ಹೊರಗಡೆ ಕಳಿಸ್ತಾ ಅನ್ನೋ ರೀತಿಯಲ್ಲಿ ಹೇಳಿದಿರ್ಬೋದು. ಇವೆಲ್ಲದೂ ಕೂಡ ಅವರಿಗೆ ಎಫೆಕ್ಟ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತೇಳಿ ಅನ್ಸುತ್ತೆ. ನಿಮ್ಗೆ ಅನ್ಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದ.